ಇನ್ನು ಶಿವಣ್ಣ ವಾಪಸ್ಸಾದ ಬಗ್ಗೆ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಭಾವುಕರಾಗಿದ್ದಾರೆ ಕೂಡ. ಅಪ್ಪಾಜಿ ಕಾಡಿನಿಂದ ನಾಡಿಗೆ ವಾಪಸ್ ಬಂದಾಗ ಹೇಗಿತ್ತೋ ಹಾಗೆ ಭಾಸವಾಗ್ತಾ ಇದೆ. ಫ್ಯಾನ್ಸ್ ಪ್ರಾರ್ಥನೆಯಿಂದಲೇ ವಾಪಸ್ ಬಂದಿದ್ದಾರೆ ಶಿವರಾಜ್ ಕುಮಾರ್. ದುಃಖದಿಂದ ಹೋಗಿ ಸಂತೋಷದಿಂದ ವಾಪಸ್ ಬಂದಿದ್ದಾರೆ. ನನ್ನ ಆಯಸ್ಸು ಕೂಡ ಶಿವಣ್ಣನಿಗೆ ಇರಲಿ ಅಂತ ಹೇಳಿ ರಾಘಣ್ಣ ಭಾವುಕರಾಗಿ ಮಾತನಾಡಿದ್ದಾರೆ. ಈ ದಿನ ಹೇಗೆ ಫೀಲ್ ಆಗ್ತಿದೆ ಅಂದರೆ, ನಮ್ಮ ತಂದೆ ಕಿಡ್ನ್ಯಾಪ್ ಆಗಿ ರಿಲೀಸ್ ಆಯಿತು, ಒಂದು ಸಂತೋಷ ಬಂತು. ಅಷ್ಟು ಸಂತೋಷ ಇವತ್ತು ಆಗ್ತಾಯಿದೆ. ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಳಿಸ್ಕೊಟ್ವಿ. ಇವತ್ತು ಅವನು ಎಲ್ಲ ಮುಗಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತದೆ. ಒಬ್ಬ ಮಗನಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಯಿತು ನನಗೆ. ಇನ್ನು ಅವನಿಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗಿರ್ತಾನೆ. ಅಭಿಮಾನಿಗಳಂತೂ ಜೊತೆಗೇ ಇದ್ದಿಲ್ಲ. ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಬಂದಿದೆ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನ್ನೆಲ್ಲ ಗುಣ ಮಾಡಿಸಿ ಕರ್ಕೊಂಬಂದಿದೆ. ನಿಮಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಶಿವು, ನೀನು ಯಾವಾಗಲೂ ಚೆನ್ನಾಗಿರ್ತೀಯಪ್ಪ, ನಮ್ಮ ಆಯುಷೆಲ್ಲ ನಿನಗೆ ಇರಲಿ. ಆರಂಭದಲ್ಲಿ ಸುದ್ದಿ ಗೊತ್ತಾಗ ಅದು ಆತಂಕ ಅನ್ನೋದಿರುತ್ತಲ್ಲ ನಿಮ್ಮ ಕಾಡಿತ್ತು, ಭಾರಿ ಕಷ್ಟ ಆಯ್ತು. ಹೇಳ್ದಲ್ಲ, ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಎಷ್ಟೊಂದು ದುಃಖ ಆಗಿತ್ತು. ಅವನಿಗೆ ಸುದ್ದಿ ಗೊತ್ತಾದಾಗ ಅಷ್ಟೇ ದುಃಖ ಆಗಿತ್ತು. ಇವತ್ತು ತಂದೆ ರಿಲೀಸ್ ಆದಮೇಲೆ ಯಾವ ಥರ ಖುಷಿ ಆಯಿತು, ಅವ್ನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತಿದೆ. ಎಲ್ರಿಗೂ ಸಮಾನ ಇಲ್ಲ, ಹೊಂದಾಣಿಕೆ, ಅಷ್ಟು ಹೊಂದಾಣಿಕೆ ಇದೆ. ಎರಡು ಅಷ್ಟು ಸಂತೋಷವಾಗಿದೆ. ಈ ಸಂತೋಷ ಬರುತ್ತಂತಿದ್ವಿ, ಬಂದಾಯಿತು. ಇವತ್ತು ನಿಮ್ಮಲ್ಲಿ ನಾನು ಈ ಸಂತೋಷ ಹಂಚ್ಕೊತಾ ಇದ್ದೀನಿ. ಮಾಡ್ತಾ ಇದ್ದೆ. ಶಿವಣ್ಣ ಡೈಲಿ ಫೋನ್ ಮಾಡ್ತಿದ್ದೆ. ಆ ಟೈಮಿಂಗ್ ನೋಡ್ಕೊಂಡು ನಮಗೆ ನೈಟ್ ಇದ್ದಾಗ ಅವರು ಬೆಳಗ್ಗೆ ಇರೋದು. ಆ ಟೈಮಲ್ಲಿ ನೋಡಿ ಮಾತಾಡಿದೆ. ಅವರು ICU-ಇದ್ದಾಗಲೇ ಮಾತಾಡಿದರು. ಆ ಮಾತಾಡಿದ್ಮೇಲೆ ಧೈರ್ಯ ಬಂದ್ಬಿಡ್ತು. ಆವಾಗ ಟೆಸ್ಟ್ ಆಗಿ ಇನ್ಮೇಲೆ ಇಲ್ಲ ಅಂತ ಗೊತ್ತಾಯಿತು, ಆ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಇನ್ನೂ ತುಂಬ ಖುಷಿ ಆಯಿತು. ಅವನಿಗೆ ಯಾವಾಗಲೂ ಎನರ್ಜಿ ಅಂತಿದ್ರು. ಇವತ್ತು ಅವನಿಗೆ ನಿಜವಾದ ಎನರ್ಜಿ ಇದೆ ಅಂತ ಗೊತ್ತಾಗ್ಬಿಡ್ತೀವಿ, ಪ್ರೂವ್ ಆಯಿತು. ಇವಾಗ ಇನ್ಮೇಲೆ ಶುರು ಆಗೋದು. ಈಗ ಬಂದಿದ್ದಾನೆ, ಇನ್ಮೇಲೆ ನಿಜವಾದ ಶಿವರಾಜ್ ಕುಮಾರ್ ಹೊರಗಡೆ ಬರ್ತಾನೆ. ಯಾವಾಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಹವಾ ಅವ್ನಿಗೆ ಪಟ್ಟು, ನಿಮ್ಮ ಹವಾ ಅವ್ನಿಗೆ ಸೋಕಿದಾಗ ವಾಪಸ್ ಬಂದ್ಬಿಡ್ತಾನೆ. ಮತ್ತು ಅದೇ ಶಿವರಾಜ್ ಕುಮಾರ್ ನೋಡ್ಬೋದು. ಇನ್ನು ಹೆಚ್ಚಿನ ಎನರ್ಜಿ ಇರೋ ಶಿವರಾಜ್ ಕುಮಾರ್ ನೀವೆಲ್ಲ ನೋಡ್ಬೋದು. ಅವ್ರಿಗಿರೋಂಥ ಆತ್ಮಸ್ಥೈರ್ಯ ಎಲ್ಲರಿಗೂ ಒಂದು ದೊಡ್ಡ ಪಾಠವಾಗಿ ನಿಂತ್ಕೊಳುತ್ತಾ. ಹೌದಪ್ಪಾಜಿ, ಪಕ್ಷ ದೇವರು ಅದಕ್ಕೆ ಕೊಟ್ಟಿರ್ಬೋದು. ಇನ್ನು ಯಾರೂ ನಳ್ಳೋದು ಬೇಡ, ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ, ಮುಂದಕ್ಕೆ ಬರ್ಬೋದು, ಯಾರು ಬೇಕಾದ್ರೆ ಗುಣ ಆಗ್ಬೋದು ಅಂತ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರೋಜಾ ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ, ಶಿವಣ್ಣನ ಆಗಮನ ಫ್ಯಾನ್ಸ್ಗಳಿಗೆ ಇವತ್ತು ಆ್ಯಕ್ಚುಲಿ ಹಬ್ಬ. ರಾಘಣ್ಣ ಕೂಡ ಮಾತನಾಡಿದ್ದನ್ನು ಕೇಳಿಸ್ಕೊಳ್ತಾ ಇದ್ವಿ, ಭಾವುಕರಾಗಿ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಹೇಗಿದ್ದಾರೆ, ಅವರ ಆರೋಗ್ಯದ ಬಗ್ಗೆ ಏನು ಹೇಳ್ತಿದ್ದಾರೆ? ರಾಘಣ್ಣ ಹೇಳ್ತಾ ಇದ್ರು, ಒಂದು ರೀತಿಯಾಗಿ ಕಾಡಿನಿಂದ ನಾಡಿಗೆ ಬಂದ ಹಾಗಾಗಿದೆ ಶಿವರಾಜ್ ಕುಮಾರ್ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಭಾವುಕರಾಗಿದ್ರು ರಾಘಣ್ಣ ಅವರು. ಬಟ್ ಆದರೆ ದೊಡ್ಡ ಯುದ್ಧವನ್ನ ಗೆದ್ದು ಬಂದಿದ್ದಾರೆ, ಸಾವನ್ನ ಗೆದ್ದು ಬಂದಿದ್ದಾರೆ, ಮೃತ್ಯುಂಜಯ ಅಂತ ಹೇಳ್ತಾ ಇದ್ದಾರೆ ಫ್ಯಾನ್ಸ್ ಎಲ್ಲರೂ ಕೂಡ. ರಾಘಣ್ಣನು ಕೂಡ ಅದನ್ನ ಹೇಳಿದ್ರು. ಹಾಗೆ ಇನ್ನ 2 ತಿಂಗಳಷ್ಟೇ ಟೈಮ್ ಕೊಡಿ ಶಿವಣ್ಣಗೆ, ಅದಾದ್ಮೇಲೆ ನೋಡಿ ಈ ಹಳೆ ಶಿವಣ್ಣ ಏನಿದ್ರು ಮತ್ತೆ ಒಂದಷ್ಟು ಹೊಸ ಎನರ್ಜಿ ಜೊತೆಗೆ ಮತ್ತೆ ವಾಪಸ್ ಆಗ್ತಾರೆ ಅಂತ ಹೇಳಿದ್ರು. ಹಾಗೆ ಎಲ್ಲರೂ ಕೂಡ ಅಭಿಮಾನಿಗಳು ಪೂಜೆ ಹೋಮ ಹವನಗಳನ್ನ ಏನ್ ಮಾಡಿದ್ರು ಎಲ್ಲರ ಒಂದು ಪೂಜೆ ಫಲಿಸಿದೆ. ನಿಮ್ಮೆಲ್ಲರ ಶಕ್ತಿನೇ ಅವರು ಇಷ್ಟು ಮಟ್ಟಕ್ಕೆ ಧೈರ್ಯ ತಗೊಂಡು ವಾಪಸ್ ಆಗಿರೋದಕ್ಕೆ ಕಾರಣ ಆಗಿದೆ ಅಂತಲೂ ಕೂಡ ಹೇಳಿದ್ರು. ಹಾಗೆ ಗೀತಕ್ಕ ಅಮೆರಿಕಾದಲ್ಲಿ ಇದ್ದಾಗ ಅವ್ರಿಗೆ ರಸಂ ಮತ್ತೆ ಅನ್ನ ಸಾಂಬಾರನ್ನ ಕೈಯಾರೆ ಮಾಡಿ ಊಟ ಬಡಿಸ್ತಾ ಇದ್ರಂತೆ ಅಷ್ಟು ದಿನಗಳು ಕೂಡ. ಸೊ ಸ್ವಲ್ಪ ದಿನಗಳ ಕಾಲ ಲಿಕ್ವಿಡ್ ಫುಡ್ನಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು ಶಿವಣ್ಣ ಕೂಡ ಹೇಳಿದ್ರು. ಅದಾದ ನಂತರ ಕ್ರಮೇಣ ರೈಸ್ ಮತ್ತೆ ಸಾಂಬಾರನ್ನ ಸೇವಿಸೋದಕ್ಕೆ ಆರಂಭ ಮಾಡಿದೆ ಅಂತ ಹೇಳಿದ್ರು. ಇನ್ನ 1 ತಿಂಗಳು ರೆಸ್ಟ್ ಅಲ್ಲಿ ಇರಲೇಬೇಕಾಗತ್ತೆ ಸ್ಮಿತಾ. ಅದಾದ ನಂತರ
ಏನು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅದರಲ್ಲಿ ಇನ್ವಾಲ್ವ್ ಆಗ್ತೀನಿ ಆಫ್ಟರ್ 1 ಮಂತ್ ಅಂತ ಹೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ 1 ಮಂತ್ ರೆಸ್ಟಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗೆ ಗೀತಕ್ಕ ಕೂಡ ತುಂಬಾ ಭಾವುಕರಾಗಿದ್ರು. ಅಲ್ಲಿ ಕಳೆದಂತಹ ಒಂದಷ್ಟು ಸಂತಸದ ಕ್ಷಣಗಳನ್ನು ಅಂದರೆ 190 ಸ್ಟಿಚಸ್ ಹಾಕಿದ್ದಾರೆ, 190 ಹೊಲಿಗೆಗಳು, ಅದರ ಜೊತೆಗೆ 6 ಅಂದರೆ ಸರ್ಜರಿ, ಅಂದರೆ ಒಂದು ಸರ್ಜರಿಲಿ 6 ಸ್ಟಿಚಸನ್ನು ಹಾಕಿ ಮಾಡಿರುವಂಥದ್ದು ಸರ್ಜರಿ. ಸೊ ಇದನ್ನು ತುಂಬ ಕಠಿಣ ಆಗಿತ್ತು ನಮಗೆ. ಅಲ್ಲಿ ಧೈರ್ಯನೇ ಇರಲಿಲ್ಲ ನನಗಂತೂ ಅಂತ ಹೇಳ್ತಾ ಇದ್ರು ಗೀತಕ್ಕ. ಬಟ್ ಶಿವಣ್ಣನೇ ನನಗೆ ಧೈರ್ಯ ತುಂಬಿದ್ರು ಅಂತ ಹೇಳ್ಬಿಟ್ಟು ಭಾವುಕರಾಗಿ ಗೀತಕ್ಕ ಕೂಡ ಮಾತನಾಡಿದ್ರು. ಅದೆಲ್ಲವನ್ನು ಕಠಿಣವಾಗಿ ಫೇಸ್ ಮಾಡಿ ಆಚೆ ಬಂದ್ವಿ. ಅದರ ಜೊತೆಗೆ ನಾನಲ್ಲಿ ಅವರು ಅಂದರೆ ಆಪರೇಷನ್ ಸಕ್ಸಸ್ ಆದ ನಂತರ ನಾನು ಅಲ್ಲಿರುವಂತಹ ಕ್ಷಣಗಳನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದೆ. ಕಡಲ ತೀರದಲ್ಲಿ ಸೆಲ್ಫಿ ತೆಗಿತಾ ಇದ್ದೆ, ಮತ್ತೆ ಸಖತ್ತಾಗಿ ಡಾನ್ಸ್ ಕೂಡ ಮಾಡಿದ್ವಿ, ಹಾಡು ಕೂಡ ಹಾಡಿದ್ವಿ. ಮಗಳು ನಿವೇದಿತಾ ತುಂಬಾನೇ ಸಪೋರ್ಟಿವ್ ಆಗಿದ್ರು, ತುಂಬಾ ಸಹಾಯ ಮಾಡಿದ್ರು ಅಂತ ಹೇಳಿದ್ರು. ಮತ್ತೆ ಶಿವಣ್ಣಂಗೆ ಕೈತುತ್ತು ಮಾಡಿ ತಿನ್ಸಿದಂತಹ ಮೊಮೆಂಟ್ ಏನಿತ್ತು ಅದನ್ನೆಲ್ಲವನ್ನು ಕೂಡ ಗೀತಕ್ಕ ಮೆಲುಕು ಹಾಕಿದ್ರು. ಇನ್ನೊಂದಷ್ಟು ಎನರ್ಜಿ ಮುಖಾಂತರ ನಾವು ವಾಪಸ್ ಬಂದಿದ್ದೀವಿ ಅಂತ ಕೂಡ ಹೇಳಿದ್ರು. ಹಾಗೆ ಈ ಫ್ಯಾನ್ಸ್ಗಳು ಏನು ಪೂಜೆ ಹೋಮ ಹವನಗಳನ್ನ ಮಾಡಿದ್ರು, ಇವತ್ತು ಕೂಡ ಅನ್ನ ಸಂತರ್ಪಣೆಯನ್ನ ಇಟ್ಕೊಂಡಿದ್ರು, ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಕೂಡ ಫ್ಯಾನ್ಸೇ ಮಾಡಿದ್ರು. ಸೊ ಅದಕ್ಕೆಲ್ಲದಕ್ಕೂ ಕೂಡ ಗೀತಕ್ಕ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಬೆಂಬಲ ಇದ್ದಿದ್ದಕ್ಕೆ ಶಿವಣ್ಣ ಗೆದ್ದು ಬಂದಿದ್ದಾರೆ. ನಿಮ್ಮ ಪೂಜೆ ಹೋಮ ಹವನಗಳು, ನಿಮ್ಮ ಪ್ರಾರ್ಥನೆ ಫಲಿಸಿದೆ. ಅದಕ್ಕಾಗಿ ಇಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು. ನಾವು ಗೆದ್ದು ಒಂದು ದೊಡ್ಡ ಯುದ್ಧವನ್ನು ಗೆದ್ದು ಶಿವಣ್ಣ ಮೃತ್ಯುಂಜಯನಾಗಿ ವಾಪಸ್ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಗೀತಕ್ಕ ಕೂಡ ಹೇಳಿದರು. ಗೀತಕ್ಕ ತುಂಬಾ ಖುಷಿಯಲ್ಲಿದ್ದರು. ಸ್ಮಿತಾ, ಯಾರಿಗೇ ಆಗಲಿ ತನ್ನ ಗಂಡ ಅಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅಷ್ಟೊಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅದು ತಡ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಗೀತಕ್ಕ ನಿಜಕ್ಕೂ ಗ್ರೇಟ್. ಮಂದಹಾಸದ ಮುಖದಲ್ಲಿ ಒಂದಷ್ಟು ಮಾತುಗಳನ್ನು ಆಡಿದ್ರು. ಅವರ ಕಣ್ಣಲ್ಲಿ ಖುಷಿ ಎದ್ದು ಕಾಣಿಸ್ತಾ ಇತ್ತು. ಶಿವಣ್ಣ ಕೂಡ ಸೊ ನಮ್ಮೆಲ್ಲರನ್ನು ನೋಡಿ, ಫ್ಯಾನ್ಸ್ನ ನೋಡಿ, ಹಾಗೆ ನೆಕ್ಸ್ಟ್ ಸಿನಿಮಾಗೆ ಯಾವಾಗ ಬರ್ತೀನೋ ಕಾತರರಾಗಿದ್ದೇನೆ, ನಿಮ್ಮೆಲ್ಲರಿಗೂ ಮತ್ತೆ ಎಂಟರ್ಟೈನ್ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟರು. ಈಗ ಆಲ್ರೆಡಿ 45 ಸಿನಿಮಾದ ಒಂದು ಪೋಸ್ಟರ್ ಗ್ಲಿಮ್ಸನ್ನು ತೋರಿಸಿದ್ವಿ ನಾವು. ಅದನ್ನು ನೋಡ್ಬಿಟ್ಟು ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಅಭಿಮಾನಿಗಳಿಗೆ. ಎಲ್ಲವನ್ನು ಕೂಡ ನಾನು ಪ್ರಾಮಿಸ್ ಮಾಡ್ತೀನಿ, ಮತ್ತೆ ಹಳೆ ಶಿವಣ್ಣ ಏನಿದ್ರು ಅದಕ್ಕಿಂತ 100 ಪಟ್ಟು ಎನರ್ಜಿ ಜೊತೆಗೆ ನಾನು ವಾಪಸ್ ಆಗ್ತೀನಿ ಅನ್ನುವಂತಹ ಮಾತನ್ನ ಶಿವಣ್ಣ ಹೇಳಿದ್ರು. ಸ್ಮಿತಾ, ರಾಘಣ್ಣ ಕೂಡ ಶಿವಣ್ಣ ಹೋಗುವಂತಹ ಸಂದರ್ಭದಲ್ಲಿ ಮೀಟ್ ಮಾಡಿ ಮಾತನಾಡಿಸಿದ್ರು. ಅವರ ಓವರ್ ಆಲ್ ಫ್ಯಾಮಿಲಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಏನು ಧನ್ಯ ರಾಮ್ಕುಮಾರ್, ಆಮೇಲೆ ಯುವ ಕೂಡ ಭೇಟಿ ನೀಡಿದ್ರು, ವಿನೋದ್ ಕೂಡ ಭೇಟಿ ನೀಡಿದ್ರು. ಎಲ್ಲರೂ ಕೂಡ ಇವತ್ತು ಕೂಡ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಜನ ಭೇಟಿ ನೀಡಿಬಿಟ್ಟು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರ ಈಗಷ್ಟೇ ಶಿವಣ್ಣ ಹೊರಗಡೆ ಬಂದ್ಬಿಟ್ಟು ಫ್ಯಾನ್ಸ್ ಏನು ಮನೆಯ ಬಳಿ ನೆರೆದಿದ್ರು ಎಲ್ರಿಗೂ ಕೂಡ ಬಂದ್ಬಿಟ್ಟು ಆಚೆ ಬಂದು ಹಾಯ್ ಮಾಡಿ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳಬೇಕು, ಅವರ ಫ್ಯಾನ್ಸ್ಗಳನ್ನ ಹೇಗಿದ್ದೀರಾ ಅಂತ ಕೇಳಿದ್ರು ಕೂಡ. ಸೊ ತುಂಬಾನೇ ಧೈರ್ಯವಾಗಿದ್ರು, ಅವರ ಕಣ್ಣಲ್ಲಿ ಧೈರ್ಯ ಕಾಣಿಸ್ತಾ ಇತ್ತು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಸ್ವಲ್ಪ ಭಾವುಕರಾಗಿದ್ರು. ಕ್ಯಾನ್ಸರ್ನ ಗೆದ್ದು ಬಂದಿದ್ದಾರೆ ಮೃತ್ಯುಂಜಯ. ಸ್ಮಿತಾ, ನಿಜಕ್ಕೂ ನಮ್ಮೆಲ್ರಿಗೂ ಕೂಡ ಇವತ್ತು ಗಣರಾಜ್ಯೋತ್ಸವದ ಜೊತೆಗೆ ಶಿವರಾಜ್ಯೋತ್ಸವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ, ರೈಟ್, ಧನ್ಯವಾದ ರೋಜಾ ಮಾಹಿತಿಗಾಗಿ. ಇನ್ನು ಶಿವಣ್ಣ ವಾಪಸ್ ಆದ ಬಗ್ಗೆ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಭಾವುಕರಾಗಿದ್ದಾರೆ ಕೂಡ. ಅಪ್ಪಾಜಿ ಕಾಡಿನಿಂದ ನಾಡಿಗೆ ವಾಪಸ್ ಬಂದಾಗ ಹೇಗಿತ್ತೋ ಹಾಗೆ ಭಾಸವಾಗ್ತಾ ಇದೆ. ಫ್ಯಾನ್ಸ್ ಪ್ರಾರ್ಥನೆಯಿಂದಲೇ ವಾಪಸ್ ಬಂದಿದ್ದಾರೆ ಶಿವರಾಜ್ ಕುಮಾರ್. ದುಃಖದಿಂದ ಹೋಗಿ ಸಂತೋಷದಿಂದ ವಾಪಸ್ ಬಂದಿದ್ದಾರೆ. ನನ್ನ ಆಯಸ್ಸು ಕೂಡ ಶಿವಣ್ಣನಿಗೆ ಇರಲಿ ಅಂತ ಹೇಳಿ ರಾಘಣ್ಣ ಭಾವುಕರಾಗಿ ಮಾತನಾಡಿದ್ದಾರೆ. ದಿನ ಹೇಗೆ ಫೀಲ್ ಆಗ್ತಿದೆ ಅಂದರೆ, ನಮ್ಮ ತಂದೆ ಕಿಡ್ನ್ಯಾಪ್ ಆಗಿ ರಿಲೀಸ್ ಆಯಿತು, ಒಂದು ಸಂತೋಷ ಬಂತು. ಅಷ್ಟು ಸಂತೋಷ ಇವತ್ತು ಆಗ್ತಾಯಿದೆ. ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಳಿಸ್ಕೊಟ್ವಿ. ಇವತ್ತು ಅವನು ಎಲ್ಲ ಮುಗಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತದೆ. ಒಬ್ಬ ಮಗನಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಯಿತು ನನಗೆ. ಇನ್ನು ಅವನಿಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗಿರ್ತಾನೆ. ಅಭಿಮಾನಿಗಳಂತೂ ಜೊತೆಗೇ ಇದ್ದಿಲ್ಲ. ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಬಂದಿದೆ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಪೂಜೆ ಅವನ್ನ
ಪ್ರೀತಿಯಿಂದ ಅವನ್ನೆಲ್ಲ ಗುಣ ಮಾಡಿಸಿ ಕರ್ಕೊಂಬಂದಿದೆ.